ಹಾಗಾಗಿ ಇರೋ ಅಕ್ಕಿ ಬೇಳೆ ರೇಟ್ ಡಬಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದೇ ರೀತಿ ಯುದ್ಧದ ಕಾರಣದಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ನಾವು ಪ್ರತಿದಿನ ಲಕ್ಷಾಂತರ ಬ್ಯಾರಲ್ ಪೆಟ್ರೋಲ್ ತರಬೇಕು. ರೇಟ್ ಎಷ್ಟೇ ಜಾಸ್ತಿ ಆದರೂ ನಾವು ತರಲೇಬೇಕು, ಬೇರೆ ದಾರಿ ಇಲ್ಲ. ಇಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಇದೆ. ನಾವು ಆ ಅರಬ್ ದೇಶದವನಿಗೆ ಪೆಟ್ರೋಲ್ ಕೊಡುವಂಥ ನಮ್ಮ ಗಾಂಧಿ ತಾತನ ಚಿತ್ರ ಇರುವ 500 ರೂಪಾಯಿ ನೋಟ್ ಕೊಟ್ಟರೆ ಅವನು ತಗೊಳ್ಳಲ್ಲ, ಎತ್ಕೊಂಡಿ ಅಂತಾನೆ. ನಿಮ್ಮ ರೂಪಾಯಿ ನನಗೆ ಬೇಡ, ನನಗೆ ಅಮೇರಿಕದ ಡಾಲರ್ನಲ್ಲಿ ದುಡ್ಡು ಬೇಕು ಅಂತಾನೆ. ಇಡೀ ಪ್ರಪಂಚದಲ್ಲಿ ನೀವು ಬೇರೆ ದೇಶದಿಂದ ಏನೇ ಖರೀದಿಸಬೇಕು ಅಂದರೂ ಡಾಲರ್ನಲ್ಲೇ ದುಡ್ಡು ಕೊಡಬೇಕು. ಇದು ಅಮೇರಿಕ ಡಾಲರ್ ದಾದಾಗಿರಿ. ಹಾಗಾಗಿ ನಾವು ನಮ್ಮಲ್ಲಿರುವ ವಸ್ತುಗಳನ್ನು ಬೇರೆ ದೇಶಕ್ಕೆ ಮಾರಿ ಅವರಿಂದ ಡಾಲರ್ ಸಂಪಾದಿಸಿ ಆ ಡಾಲರನ್ನು ನಮ್ಮ ರಿಸರ್ವ್ ಬ್ಯಾಂಕ್ನಲ್ಲಿ ಒಂದು ದೊಡ್ಡ ಡಬ್ಬಿಯಲ್ಲಿ ಕೂಡಿಡ್ತೀವಿ. ಆ ಡಬ್ಬಿಯ ಹೆಸರೇ ವಿದೇಶಿ ವಿನಿಮಯ ಮೀಸಲು. ಇದು ನಮ್ಮ ದೇಶದ ಸೇವಿಂಗ್ಸ್ ಅಕೌಂಟ್ ಇದ್ದ ಹಾಗೆ. ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಿರೋದ್ರಿಂದ ನಮ್ಮ ಸೇವಿಂಗ್ಸ್ ಡಬ್ಬಿಯಿಂದ ಕಂತೆ ಡಾಲರ್ ಅನ್ನ ನಾವು ಅರಬ್ ದೇಶಗಳಿಗೆ ಕೊಡಬೇಕಾಗಿ ಬಂದಿದೆ. ನಮ್ಮ ಸೇವಿಂಗ್ಸ್ ವೇಗವಾಗಿ ಕರಗ್ತಾ ಇದೆ. ಸರಿ, ಪೆಟ್ರೋಲ್ ಅಂದ್ರೆ ಅನಿವಾರ್ಯ, ನಾವು ತರಲೇಬೇಕು. ಆದ್ರೆ ಪ್ರಧಾನಿಯವರು ಚಿನ್ನ ತಗೋಬಿಡಿ ಅಂತ ಯಾಕೆ ಹೇಳಿದ್ರು? ನಮ್ಮ ಕಾಸು ನಾವು ತಗೋತೀವಿ, ಸರ್ಕಾರಕ್ಕೆ ಯಾಕೆ ಕುರಿ ಅಂತ ಕೆಲವೊಂದಷ್ಟು ಜನ ಕೇಳ್ತಾ ಇದ್ದಾರೆ. ಇದರ ಹಿಂದಿನ ಲೆಕ್ಕಾಚಾರ ಬಹಳ ರೋಚಕವಾಗಿದೆ. ನಮ್ಮ ಭಾರತೀಯರಿಗೆ ಚಿನ್ನ ಅಂದರೆ ಬರೀ ಅದೊಂದು ಏನೋ ಲೋಹ ಅಲ್ಲ, ಅದೊಂದು ಎಮೋಷನ್. ಮಗುವಿನ ನಾಮಕರಣದಿಂದ ಹಿಡಿದು ಮದುವೆ, ಮುಂಜಿ, ಗೃಹ ಪ್ರವೇಶ, ಕೊನೆಗೆ ಸಾಯುವಾಗಲೂ ಬಾಯಿಗೆ ಚಿನ್ನದ ನೀರು ಬಿಡುವ ಸಂಪ್ರದಾಯ ನಮ್ಮದು. ಪ್ರಪಂಚದಲ್ಲೇ ಅತಿ ಹೆಚ್ಚು ಚಿನ್ನವನ್ನು ಇಷ್ಟಪಡುವ ಮತ್ತು ಖರೀದಿಸುವ ಜನ ಅಂದರೆ ಅದು ನಾವು ಭಾರತೀಯರು. ಆದರೆ ಪೆಟ್ರೋಲ್ ಥರನೇ ನಮ್ಮ ದೇಶದಲ್ಲಿ ಚಿನ್ನದ ಗಣಿಗಳಿಲ್ಲ. ನಾವೆಲ್ಲ ಅಂಗಡಿಯಲ್ಲಿ ಕೊಳ್ಳುವ ಚಿನ್ನ ಸ್ವಿಟ್ಜರ್ಲ್ಯಾಂಡ್, ದುಬೈನಂತಹ ದೇಶಗಳಿಂದಲೇ ಬರಬೇಕು. ಅದಕ್ಕೂ ನಾವು ಅವರಿಗೆ ಡಾಲರನ್ನೇ ಕೊಡಬೇಕು. ಒಂದು ಕಡೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ನಮ್ಮ ಮನೆಯಲ್ಲಿದ್ದ ಡಾಲರ್ ಎಲ್ಲ ಖರ್ಚಾಗ್ತಾ ಇದೆ. ಅದ್ರ ಜೊತೆಗೆ ನಾವೆಲ್ಲರೂ ಹೋಗಿ ಅಂಗಡಿಯಲ್ಲಿ ಲಕ್ಷ ಚಿನ್ನದ ಬಿಸ್ಕೆಟ್, ನೆಕ್ಲೆಸ್ ಅನ್ನು ಖರೀದಿಸ್ತೇವೆ. ನಾವು ಚಿನ್ನವನ್ನ ಖರೀದಿಸಿದಷ್ಟು ನಮ್ಮ ಸರ್ಕಾರಕ್ಕೆ ಆ ಚಿನ್ನವನ್ನು ಹೊರದೇಶದಿಂದ ತರಿಸಲು ಆ ಡಬ್ಬಿಯಲ್ಲಿದ್ದ ಉಳಿದ ಡಾಲರ್ಗಳನ್ನು ಅವರಿಗೆ ಕೊಡಬೇಕಾಗುತ್ತೆ. ಚಿನ್ನ ಯಾಕೆ ಒಂದು ಡೆಡ್ ಇನ್ವೆಸ್ಟ್ಮೆಂಟ್ ಅಂತಲೂ ನಾನು ಹೇಳ್ತೀನಿ ಕೇಳಿ. ಇದನ್ನು ನೀವು ಒಂದು ಸ್ವಲ್ಪ ನಾವು ಆಳವಾಗಿ ಯೋಚನೆ ಮಾಡೋಣ. ನೀವು 1 ಲಕ್ಷ ರೂಪಾಯಿ ದುಡಿತಿದ್ದೀರಿ ಅಂದ್ಕೊಳ್ಳಿ. ಆ ದುಡ್ಡನ್ನು ಬ್ಯಾಂಕ್ನಲ್ಲಿ FD ಇಟ್ಟರೆ ಏನಾಗುತ್ತೆ? ಆ ಹಣವನ್ನು ಬ್ಯಾಂಕ್ನವರು ನಿಮ್ಮ ಊರಿನಲ್ಲಿರುವ ಯಾವುದೋ ಯುವಕನಿಗೆ ಬಿಸ್ನೆಸ್ ಮಾಡಲು ಲೋನನ್ನು ಕೊಡ್ತಾರೆ. ಅವನು ಒಂದು ಹೋಟೆಲ್ಲೋ ಅಥವಾ ಅಂಗಡಿನೋ ತೆರೀತಾನೆ. ಅದರಿಂದ 4 ಜನರಿಗೆ ಕೆಲಸನೂ ಸಿಗುತ್ತೆ. ಆ 4 ಜನರ ಸಂಬಳ ಮತ್ತೆ ಬರುತ್ತೆ. ಮತ್ತೆ ಆ 4 ಜನರ ಸಂಬಳ ನಮ್ಮ ಸಮಾಜದಲ್ಲಿ, ನಮ್ಮ ದೇಶದ ಆರ್ಥಿಕತೆಗೇನೆ ಖರ್ಚಾಗುತ್ತೆ. ನಮ್ಮಲ್ಲೇ ದಿನಸಿ ತಗೊಳ್ತಾನೆ. ಹೀಗೆ ನೀವು ಬ್ಯಾಂಕ್ನಲ್ಲಿಟ್ಟ ಹಣ ಇಡೀ ದೇಶದ ಆರ್ಥಿಕತೆಯನ್ನು ಸುತ್ತುತ್ತೆ, ದೇಶವನ್ನು ಬೆಳೆಸುತ್ತೆ. ಅದೇ 1 ಲಕ್ಷ ರೂಪಾಯಿನ ನೀವು ಚಿನ್ನದ ಬಿಸ್ಕೆಟ್ ಖರೀದಿಸಿ ನಿಮ್ಮ ಮನೆ ಬೀರುನಲ್ಲಿ ಅಥವಾ ಬ್ಯಾಂಕ್ನ ಅಕಲ್ನಲ್ಲೋ ಇಟ್ಟರೆ ಏನಾಗುತ್ತೆ? ಆ ಚಿನ್ನ ಅಲ್ಲೇ ಮಲಗಿರುತ್ತೆ. ಅದು ಯಾರಿಗೂ ಕೆಲಸ ಕೊಡಲ್ಲ, ಯಾವ ಫ್ಯಾಕ್ಟ್ರಿಯನ್ನು ಓಪನ್ ಮಾಡಲ್ಲ. ಅದು ಸತ್ತ ಹೂಡಿಕೆ. ನಾವು ಕಷ್ಟಪಟ್ಟು ದುಡಿದ ದುಡ್ಡು ಹೊರದೇಶದವನಿಗೆ ಲಾಭ ಮಾಡಿಕೊಟ್ಟು ನಮ್ಮ ಮನೆಯ ಲಾಕರ್ನಲ್ಲಿ ಸುಮ್ಮನೆ ಕೂರುತ್ತೆ. ಇದು ನಮ್ಮ ದೇಶಕ್ಕೆ ಎಂತಹ ದೊಡ್ಡ ಹೊಡೆತ ಅಂದರೆ, ಒಂದೆಡೆ ನಮ್ಮ ಸೇವಿಂಗ್ಸ್ ಖಾಲಿ ಆಗ್ತಾ ಇದೆ, ಇನ್ನೊಂದೆಡೆ ನಮ್ಮ ದೇಶದೊಳಗೆ ದುಡ್ಡು ರೊಟೇಟ್ ಆಗ್ತಾ ಇಲ್ಲ. ಇದನ್ನೇ ಆರ್ಥಿಕ ಭಾಷೆಯಲ್ಲಿ ಚಾಲ್ತಿ ಖಾತೆ ಕೊರತೆ ಅಂತ ಕರೀತಾರೆ. ಹಾಗಾಗಿಯೇ ಪ್ರಧಾನಿಯವರು, ಅಯ್ಯ ಪುಣ್ಯಾತ್ಮರೇ, ಪೆಟ್ರೋಲ್ ತರಲು ನಮಗೆ ಡಾಲರ್ ಬೇಕೇ ಬೇಕು, ಆದರೆ ಈ ಚಿನ್ನ ಅನ್ನೋದು ಇವತ್ತೇ ಬೇಕಾಗಿರುವ ವಸ್ತು ಅಲ್ಲ. ದಯವಿಟ್ಟು ಕೆಲವು ದಿನ ಆ ಚಿನ್ನದ ಹುಚ್ಚು ಬಿಡಿ, ನಮ್ಮ ಡಾಲರ್ ಸೇವಿಂಗ್ಸ್ ಅನ್ನು ನಮ್ಮಲ್ಲೇ ಉಳಿಯಲು ಬಿಡಿ ಅಂತ ಕೈ ಮುಗಿದು ಕೇಳ್ತಿರೋದು. ಹಾಗಾದರೆ ಏನಂತೆ? ನಮ್ಮ ದೇಶ ಬಹಳ ದೊಡ್ಡದು, ನಮ್ಮ ಹತ್ರ ಸಾಕಷ್ಟು ದುಡ್ಡಿದೆ, ನಾವೇನು ಪಾಕಿಸ್ತಾನನ ಅಥವಾ ಶ್ರೀಲಂಕಾನ ಭಿಕ್ಷೆ ಬೇಡೋಕೆ ಅಂತ ನೀವು ಅಂದ್ಕೊಳ್ಬೋದು. ನಿಜ, ನಮ್ಮ ಭಾರತ ಈಗ ಬಹಳ ಸ್ಟ್ರಾಂಗ್ ಆಗಿದೆ. ನಮ್ಮ ಬಳಿ $600 ಬಿಲಿಯನ್ ಹೆಚ್ಚು ಸೇವಿಂಗ್ಸ್ ಇದೆ. ಆದರೆ ಆ ಸೇವಿಂಗ್ಸ್ ಕರಗಲು ಬಹಳ ಸಮಯ ಬೇಕಾಗಿಲ್ಲ. ನಾವು ಮೈ ಮರೆತರೆ ಏನಾಗುತ್ತೆ ಅಂತ ಪಕ್ಕದ ಶ್ರೀಲಂಕಾ ಮತ್ತು ಪಾಕಿಸ್ತಾನದ ಕಡೆ ತಿರುಗಿ ನೋಡಿ. ಶ್ರೀಲಂಕಾ ದಿವಾಳಿಯಾಗಲು ಅಲ್ಲಿನ ಜನ ರಸ್ತೆಗೆ ಬಂದು ಅಧ್ಯಕ್ಷರ ಅರಮನೆಗೆ ನುಗ್ಗಲು ಕಾರಣವೇನು ಗೊತ್ತಾ? ಅವರ ಬಳಿ ಆಮದು ಮಾಡಿಕೊಳ್ಳಲು ಡಾಲರ್ ಇರಲಿಲ್ಲ. ಶ್ರೀಲಂಕಾಕ್ಕೂ ಪೆಟ್ರೋಲ್, ಗ್ಯಾಸ್, ಔಷಧಿ ಹೊರಗಿನಿಂದಲೇ ಬರಬೇಕು. ಆದರೆ ಅವರ ಬಳಿ ದುಡ್ಡು ಖಾಲಿಯಾಗಿತ್ತು. ಪೆಟ್ರೋಲ್ ತರಲು ದುಡ್ಡಿಲ್ಲದೆ ಗಾಡಿಗಳೆಲ್ಲ ರಸ್ತೆಯಲ್ಲಿ ನಿಂತು ಬಿಟ್ಟವು. ಕರೆಂಟ್ ಉತ್ಪಾದನೆ ಮಾಡಲು, ಕಲ್ಲಿದ್ದಲು ತರಲು ದುಡ್ಡಿಲ್ಲದೆ ಇಡೀ ದೇಶ ಕತ್ತಲಿನಲ್ಲಿ ಮುಳುಗ್ತು. ದಿನಸಿ ತರಲು ದುಡ್ಡಿಲ್ಲದೆ ಆಹಾರದ ಬೆಲೆ 10 ಪಟ್ಟು ಹೆಚ್ಚಾಯಿತು. ಭಾರತಕ್ಕೆ ಅಂತಹ ಪರಿಸ್ಥಿತಿ ಬರೋದಿಲ್ಲ ಅನ್ನೋದು 100ಕ್ಕೆ 100 ಸತ್ಯ. ಆದರೆ ನಮ್ಮ ಡಾಲರ್ ಕಡಿಮೆ ಆದರೆ ಏನಾಗುತ್ತೆ ಗೊತ್ತಾ? $1 ಬೆಲೆ ಈಗ ಆಲ್ಮೋಸ್ಟ್ 92-91 ರೂಪಾಯಿಗೆ ಬಂದಿದೆ. ನಮ್ಮ ಸೇವಿಂಗ್ಸ್ ಕಡಿಮೆ ಆದರೆ ಡಾಲರ್ ಎದುರು ನಮ್ಮ ರೂಪಾಯಿ ಮೌಲ್ಯ ಕುಸಿಯುತ್ತಾ ಹೋಗುತ್ತೆ. $1ಗೆ 100-110 ರೂಪಾಯಿ ಆಗಬಹುದು. ಅದರ ಅರ್ಥ ಏನು?
ನಾವು ಹೊರಗಡೆಯಿಂದ ತರಿಸುವ ಮೊಬೈಲು, ಲ್ಯಾಪ್ಟಾಪು, ಟಿವಿ, ಬೈಕ್ ಪಾರ್ಟ್ಸು ಎಲ್ಲದಕ್ಕೂ ರೇಟು ವಿಪರೀತವಾಗಿ ಜಾಸ್ತಿ ಆಗುತ್ತೆ. ಬೆಲೆ ಏರಿಕೆ ಶುರುವಾಗುತ್ತೆ. ರಿಸರ್ವ್ ಬ್ಯಾಂಕ್ ಬಡ್ಡಿ ದರವನ್ನು ಹೆಚ್ಚಿಸುತ್ತೆ. ಆಗ ನೀವು ಕಟ್ಟುತ್ತಿರುವ ಕಾರ್ ಲೋನು, ಹೋಮ್ ಲೋನ್, EMIಗಳು ದಿಢೀರನೆ ಜಾಸ್ತಿ ಆಗುತ್ತೆ. ನಿಮ್ಮ ಸಂಬಳ ಅಷ್ಟೇ ಇರುತ್ತೆ, ಆದರೆ ಖರ್ಚು ಡಬಲ್ ಆಗುತ್ತೆ. ದೂರದ ಎಲ್ಲೋ 2 ದೇಶಗಳ ಜಗಳ ಆಡಿದರೆ ನಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿರುವ ದುಡ್ಡು ಹೇಗೆ ಕರಗುತ್ತದೆ ಅಂತ ಈಗ ಅರ್ಥ ಆಯ್ತಾ? ಇದೇ ಕಾರಣಕ್ಕೆ ನಮ್ಮ ಮನೆಯ ಯಜಮಾನನ ಸ್ಥಾನದಲ್ಲಿರುವ ಪ್ರಧಾನಿ ಮೋದಿ ಅವರು ಈಗಲೇ ಎಚ್ಚೆತ್ತುಕೊಂಡಿದ್ದಾರೆ. ಈ ದೊಡ್ಡ ಗಂಡಾಂತರದಿಂದ ಪಾರಾಗಲು ಕೇವಲ ಸರ್ಕಾರ ಮಾತ್ರ ಏನೂ ಮಾಡಲು ಸಾಧ್ಯವಿಲ್ಲ, ನಾವು ನೀವೆಲ್ಲರೂ ಕೈ ಜೋಡಿಸಬೇಕು. ಅದಕ್ಕಾಗಿಯೇ ಪ್ರಧಾನಿ ಮೋದಿಯವರು 5 ಸುಲಭ ಉಪಾಯಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ನಾವೆಲ್ಲರೂ ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕನು ನಮ್ಮ ದೈನಂದಿನ ಬದುಕಿನಲ್ಲಿ ಅಳವಡಿಸಿಕೊಳ್ಳಲೇಬೇಕು. ಒಂದು, ಪೆಟ್ರೋಲ್ ಡೀಸೆಲ್ ಉಳಿಸಿ. ನೀವು ಆಫೀಸ್ಗೆ ಹೋಗುವಾಗ ಒಬ್ಬರೇ ಒಂದು ದೊಡ್ಡ ಕಾರ್ ತಗೊಂಡು ಹೋಗುವ ಬದಲು ಬಸ್ ಅಥವಾ ಮೆಟ್ರೋ ಬಳಸಿ. ಅಥವಾ ಆಫೀಸ್ಗೆ ಹೋಗಬೇಕಾದ್ರೆ ನಿಮ್ಮ ಸ್ನೇಹಿತನ ಜೊತೆ ಕಾರ್ ಪೂಲಿಂಗ್ ಮಾಡಿ. ಅಕ್ಕಪಕ್ಕದ ಗಲ್ಲಿಗೆ ಹೋಗಲು ಬೈಕ್ ತೆಗೆಯುವ ಬದಲು ನಡೆದುಕೊಂಡು ಹೋಗಿ. ನೀವು ಉಳಿಸುವ ಪ್ರತಿಯೊಂದು ಹನಿ ಪೆಟ್ರೋಲ್ ಕೂಡ ದೇಶದ $1 ಸೇವ್ ಮಾಡದಂತೆ. ನೀವು ನಿಮ್ಮ ದುಡ್ಡು ಉಳಿಸ್ತಾ ಇದ್ದೀರಿ ಅಂತ ಅಂದ್ಕೊಳ್ಬೇಡಿ, ನೀವು ದೇಶದ ಆರ್ಥಿಕತೆಯನ್ನು ಕಾಪಾಡ್ತಾ ಇದ್ದೀರಿ ಅಂತ ಹೆಮ್ಮೆ ಪಡಿ. ಸಾಧ್ಯವಾದರೆ ಎಲೆಕ್ಟ್ರಿಕ್ ವಾಹನಗಳನ್ನು ಕೂಡ ಬಳಸಿ. 2ನೇದು, ಮನೆಯಿಂದಲೇ ಕೆಲಸ. ನೆನಪಿದೆಯಾ? ವರ್ಕ್ ಫ್ರಮ್ ಹೋಮ್. ಕೊರೋನಾ ಟೈಮ್ನಲ್ಲಿ ನಾವೆಲ್ಲ ಮನೆಯಿಂದಲೇ ಕೆಲಸ ಮಾಡ್ತಿದ್ವಿ. ಆ ಸಮಯದಲ್ಲಿ ಇಡೀ ದೇಶದಲ್ಲಿ ಎಷ್ಟು ಕೋಟಿ ಲೀಟರ್ಗಳ ಪೆಟ್ರೋಲ್ ಉಳಿತಾಯವಾಯಿತು ಗೊತ್ತಾ? ರಸ್ತೆಯಲ್ಲಿ ಟ್ರಾಫಿಕ್ ಇರಲಿಲ್ಲ, ಗಾಳಿ ಶುದ್ಧವಾಗಿತ್ತು. ಈಗ ಪ್ರಧಾನಿಯವರು ಮತ್ತೆ ಅದೇ ಪ್ಲಾನ್ ಹೇಳಿದ್ದಾರೆ. IT ಕಂಪನಿಗಳು ಮತ್ತು ಸಾಧ್ಯವಾದರೆ ಎಲ್ಲ ಕಚೇರಿಗಳು, ಶಾಲಾ ಕಾಲೇಜುಗಳು ತಮ್ಮ ಉದ್ಯೋಗಿಗಳಿಗೆ, ತಮ್ಮ ಸ್ಟೂಡೆಂಟ್ಗಳಿಗೆ ವಾರದಲ್ಲಿ 2 ರಿಂದ 3 ದಿನವರೆಗೂ ಕೆಲಸ ಮಾಡಲು, ಮನೆಯಿಂದಲೇ ಕೆಲಸ ಮಾಡಲು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ. ಇದರಿಂದ ಟ್ರಾಫಿಕ್ ಜಾಮ್ ಅಲ್ಲಿ ನಿಂತು ಸುಮ್ಮನೆ ಉರಿದು ಹೋಗುವ ಲಕ್ಷಾಂತರ ಲೀಟರ್ ಪೆಟ್ರೋಲ್ ಉಳಿಯುತ್ತೆ. 3ನೇದು, ಚಿನ್ನದ ಬಿಸ್ಕೆಟ್ ಬೇಡ. ಬದಲಿಗೆ ಪೇಪರ್ ಚಿನ್ನ ತಗೊಳ್ಳಿ, ಡಿಜಿಟಲ್ ಚಿನ್ನ ತಗೊಳ್ಳಿ. ನಿಮಗೆ ದುಡ್ಡು ಉಳಿಸಬೇಕು, ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಲೇಬೇಕು ಅಂತ ಇದ್ರೆ ಸರ್ಕಾರವೇ ಒಂದು ಅದ್ಭುತ ಯೋಜನೆ ತಂದಿದೆ. ಅದೇ ಸಾವರಿನ್ ಗೋಲ್ಡ್ ಬಾಂಡ್. ಇದು ಹೇಗಪ್ಪ ಅಂದ್ರೆ, ದುಡ್ಡು ಕೊಟ್ಟು ಚಿನ್ನದ ಬಾಂಡ್ ಅಂದ್ರೆ ಒಂದು ಸರ್ಟಿಫಿಕೇಟ್ ತಗೋತೀರಿ. ನೀವು ಎಷ್ಟು ದುಡ್ಡು ಕೊಡ್ತೀರೋ ಅಷ್ಟು ಗ್ರಾಮ್ ಚಿನ್ನ ನಿಮ್ಮ ಹೆಸರಿನಲ್ಲಿ ಪೇಪರ್ ಮೇಲೆ ರಿಜಿಸ್ಟರ್ ಆಗಿರುತ್ತೆ. ಇದರ ಲಾಭ ಏನು ಅಂದ್ರೆ, ನಾಳೆ ಚಿನ್ನದ ರೇಟ್ ಜಾಸ್ತಿ ಆದ್ರೆ ನಿಮ್ಮ ಪೇಪರ್ ಚಿನ್ನದ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಜೊತೆಗೆ ಸರ್ಕಾರ ಆ ಹಣದ ಮೇಲೆ ನಿಮಗೆ ಪ್ರತಿ ವರ್ಷ 2.5% ಬಡ್ಡಿಯನ್ನು ಫ್ರೀಯಾಗಿ ಕೊಡ್ತಾರೆ. ನೀವು ಚಿನ್ನದ ಬಿಸ್ಕೆಟ್ ತಂದು ಮನೆಯಲ್ಲಿ ಇಟ್ಟಿದ್ರೆ ಅದು ಮರಿಯಾಕಲ್ಲ, ಬಡ್ಡಿ ಬರಲ್ಲ, ಕಳ್ಳರು ಕದಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ಈ ಪೇಪರ್ ಚಿನ್ನ ತಗೊಂಡ್ರೆ ಕಳ್ಳರ ಭಯವಿಲ್ಲ, ಮೇಕಿಂಗ್ ಚಾರ್ಜಸ್ ಇಲ್ಲ, ಮೇಲಾಗಿ ದೇಶದ ದುಡ್ಡು ಹೊರಗೆ ಹೋಗಲ್ಲ. ನಿಮ್ಮ ಹಣ ದೇಶದ ಅಭಿವೃದ್ಧಿಗೆ ಬಳಕೆಯಾಗ್ತದೆ. 4, ಲೋಕಲ್ ಟ್ರಿಪ್ ಮಾಡಿ. ಊರೆಲ್ಲ ಮದುವೆ ಮಾಡಿ, ಇತ್ತೀಚೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದುಬೈ, ಥೈಲ್ಯಾಂಡ್, ಮಾಲ್ಡೀವ್ಸ್, ಯುರೋಪ್ ಅಂತ ಟ್ರಿಪ್ ಹೋಗೋದು ಒಂದು ಫ್ಯಾಷನ್ ಆಗ್ಬಿಟ್ಟಿದೆ. ಅಥವಾ ಮದುವೆಯನ್ನ ಇಟಲಿಯಲ್ಲಿ, ಬಾಲಿಯಲ್ಲಿ ಮಾಡಿಕೊಳ್ಳೋದು ಟ್ರೆಂಡ್ ಆಗಿದೆ. ನಾವು ಹೀಗೆ ಮಾಡಿದಾಗ ನಮ್ಮ ದೇಶದ ಕೋಟ್ಯಾಂತರ ರೂಪಾಯಿ ಸಂಪತ್ತು ನೇರವಾಗಿ ವಿದೇಶಿ ಬ್ಯಾಂಕ್ಗಳಿಗೆ ಸೇರ್ತವೆ. ಅದಕ್ಕೆ ಪ್ರಧಾನಿಯವರು ವೆಡ್ ಇನ್ ಇಂಡಿಯಾ ಅಂದ್ರೆ ಭಾರತದಲ್ಲೇ ಮದುವೆಯಾಗಿ ಅಂತಿದ್ದಾರೆ. ಮುಂದಿನ ಕೆಲವು ವರ್ಷ ಹೊರಗಡೆ ಹೋಗುವ ಬದಲು ನಮ್ಮದೇ ಕಾಶ್ಮೀರ, ಶಿಮ್ಲಾ, ಗೋವಾ ಅಥವಾ ನಮ್ಮದೇ ಕರ್ನಾಟಕದ ಮಡಿಕೇರಿ, ಚಿಕ್ಕಮಗಳೂರು, ಹಂಪಿಗೆ ಹೋಗಿ ಬನ್ನಿ. ನಿಮ್ಮ ದುಡ್ಡು ನಮ್ಮೂರ ಟ್ಯಾಕ್ಸಿ ಡ್ರೈವರ್ಗೆ, ನಮ್ಮೂರ ಹೋಟೆಲ್ನವನಿಗೆ, ನಮ್ಮೂರ ಜನರಿಗೆ ಸೇರ್ಲಿ. ಇದರಿಂದ ನಮ್ಮವರೇ ಉದ್ಧಾರ ಆಗ್ತಾರೆ. ಇನ್ನು 5ನೇದು, ಅಡುಗೆ ಎಣ್ಣೆ ಮತ್ತು ರಸಗೊಬ್ಬರ ಕಡಿಮೆ ಮಾಡಿ. ನಾವು ಬಳಸುವ ಪಾಮ್ ಆಯಿಲ್, ಈ ಸನ್ಫ್ಲವರ್ ಆಯಿಲ್ ಇದೆಲ್ಲ ಇಂಡೋನೇಷ್ಯಾ, ಮಲೇಷಿಯಾದಿಂದ ಹಡಗಿನಲ್ಲಿ ಬರ್ತವೆ. ಪ್ರತಿದಿನ ಅಡುಗೆಯಲ್ಲಿ ನಾವು ಬಳಸುವ ಎಣ್ಣೆಯನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ನಿಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ, BP ಶುಗರ್ ಬರಲ್ಲ ಮತ್ತು ದೇಶದ ಸಾವಿರಾರು ಕೋಟಿ ರೂಪಾಯಿ ಕೂಡ ಉಳಿತಾಯ ಆಗುತ್ತೆ. ಹಾಗೆಯೇ ರೈತರು ಹೊರದೇಶದಿಂದ ಬರುವ ರಾಸಾಯನಿಕ ಗೊಬ್ಬರ ಬಳಸುವ ಬದಲು ನಮ್ಮ ಊರಿನ ಕೊಟ್ಟಿಗೆಯ ಗೊಬ್ಬರ, ಸಾವಯವ ಕೃಷಿ ಮಾಡಿದ್ರೆ ಆಮದು ಖರ್ಚು ವಿಪರೀತವಾಗಿ ತಗ್ಗುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ, ಅರ್ಥವಾಯ್ತಾ ಲೆಕ್ಕಾಚಾರ? ದೇಶದ ಆರ್ಥಿಕತೆಯನ್ನು ಕಾಪಾಡುವುದು ಕೇವಲ ಹಣಕಾಸು ಸಚಿವರ ಅಥವಾ ಪ್ರಧಾನಿ ಮಂತ್ರಿಯ ಕೆಲಸವಲ್ಲ. ಅದರಲ್ಲಿ 140 ಕೋಟಿ ಭಾರತೀಯರ, ನಮ್ಮೆಲ್ಲರ, ನಿಮ್ಮ ನನ್ನ ಪಾತ್ರವೂ ಇದೆ. ದೇಶ ಸೇವೆ ಅಂದರೆ ಕೇವಲ ಬಾರ್ಡರ್ನಲ್ಲಿ ಹೋಗಿ ಕೋವಿ ಹಿಡಿದು ನಿಲ್ಲುವುದಷ್ಟಕ್ಕೆ ಅಲ್ಲ. ಆರ್ಥಿಕ ಬಿಕ್ಕಟ್ಟಿನ ಸಮಯದಲ್ಲಿ ನಾವು ಮಾಡುವ ಪ್ರತಿಯೊಂದು ಸಣ್ಣ ಉಳಿತಾಯವು ದೇಶ ಸೇವೆಯೇ. ನಾವು ಅನಗತ್ಯವಾಗಿ ಕಾರ್ ತೆಗೆಯದಿದ್ರೆ, ನಾವು ಅನಗತ್ಯವಾಗಿ ಚಿನ್ನ ಬಿಸ್ಕೆಟ್ ತಂದು ಬೀರುವಿನಲ್ಲಿ ಇಡದಿದ್ರೆ, ನಾವು ನಮ್ಮದೇ ಊರುಗಳಲ್ಲಿ ಪ್ರವಾಸ ಮಾಡಿದ್ರೆ ನಮ್ಮ ದೇಶದ ಆರ್ಥಿಕತೆ ಕಬ್ಬಿಣದಷ್ಟೇ ಗಟ್ಟಿ ಆಗ್ತವೆ. ದೇಶ ಗಟ್ಟಿಯಾದ್ರೆ ನಿಮ್ಮೆಲ್ಲರ ಬದುಕು ನೆಮ್ಮದಿಯಾಗಿರ್ತದೆ. ನಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ಕೆಲಸ ಸಿಗ್ತದೆ. ಬೆಲೆ ಏರಿಕೆ ನಮ್ಮನ್ನ ಕಾಡುವುದಿಲ್ಲ. ದೇಶವೇ ಮೊದಲು ಎನ್ನುವುದು ಕೇವಲ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲ, ಅಥವಾ ಬಾಯಲ್ಲಿ ಹೇಳುವ ಮಾತಾಗಬಾರ್ದು. ಅದು ನಮ್ಮ ದಿನನಿತ್ಯದ ನಿರ್ಧಾರಗಳಲ್ಲಿ ಕೂಡ, ನಮ್ಮ ಖರ್ಚು ವೆಚ್ಚಗಳಲ್ಲಿ ಕೂಡ, ನಮ್ಮ ಬದುಕಿನಲ್ಲಿ ಪ್ರತಿಫಲಿಸಬೇಕು. ನಮ್ಮ ದೇಶದ ಯಜಮಾನ ನಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ಅರ್ಥ ಮಾಡಿಕೊಂಡು ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕಾದದ್ದು ನಮಗೆ ಬಿಟ್ಟ ವಿಚಾರ, ನಿಮಗೆ ಬಿಟ್ಟ ವಿಚಾರ. ಈ ಮಾಹಿತಿ ನಿಮ್ಗೆ ಅರ್ಥವಾಗಿದ್ರೆ, ಇದರ ಗಂಭೀರತೆ ನಿಮಗೆ ತಿಳಿದಿದ್ರೆ, ದಯವಿಟ್ಟು ಈ ವಿಡಿಯೋನ ನಿಮ್ಮ ಮನೆಯಲ್ಲಿರುವ ಪ್ರತಿಯೊಬ್ಬರಿಗೂ ತೋರಿಸಿ
ನಿಮ್ಮ ಫ್ಯಾಮಿಲಿ ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಪ್ರತಿಯೊಬ್ಬ ಭಾರತೀಯನಿಗೂ ಈ ಸಿಂಪಲ್ ಆರ್ಥಿಕ ಸತ್ಯ ಗೊತ್ತಾಗಬೇಕು. ಇದು ಹಿಂದಿನಿಂದ ದೇಶಕ್ಕಾಗಿ ಯಾವ ಸಣ್ಣ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಮಾಡ್ತಿದ್ದೀರಿ ಅಂತ ಕಮೆಂಟ್ ಮಾಡಿ.